ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ನೀಟ್ ಎಕ್ಸಾಮ್ದು ರಿಸಲ್ಟ್ ಮಧ್ಯಂತರ ತಡೆ ಕೊಟ್ಟಿದ್ದಾರೆ. ಎಲ್ಲಿ ಯಾಕೆ ಏನಾಗಿದೆ ಅಂತ ತಿಳಿಸ್ಕೊಡ್ತೀನಿ. ಮತ್ತೆ ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಅಪ್ಡೇಟ್ನ ಕೆ ಎ ಬಂದ್ಬಿಟ್ಟು ಕೊಟ್ಟಿದೆ ನೀಟ್ಗೆ ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಮಧ್ಯಪ್ರದೇಶದಲ್ಲಿ ಒಂದು ಹೈಕೋರ್ಟ್ ಆದೇಶ ಕೂಡ ಮಾಡಿರೋದು ಏನಂದ್ರೆ ಒಂದು ಎಕ್ಸಾಮ್ ಕಂಡಕ್ಟ್ ಆಗ್ತಾರೆ. ಅಲ್ಲಿ ಎಕ್ಸಾಮ್ ಗೊತ್ತಿರೋ ಮೇ 4 ಎಕ್ಸಾಮ್ ನಡೀತಿದೆ. ಅಲ್ಲಿ ಒಂದು ಇಶ್ಯೂಸ್ ಆಗುತ್ತೆ. ಏನಂದ್ರೆ ವಿದ್ಯುತ್ ವ್ಯತ್ಯಯ ಆಗುತ್ತೆ, ಒಂದು ಸಮಸ್ಯೆ ಆಗುತ್ತೆ. ಆ ನಿಟ್ಟಿನಲ್ಲಿ ವಿದ್ಯಾರ್ಥಿಯೊಬ್ಬರು ಹೈಕೋರ್ಟ್ಗೆ ಹೋಗಿರ್ತಾರೆ. ಈ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳು ಕೂಡ ಇದನ್ನು ವಿಚಾರಣೆ ಕೂಡ ಮಾಡಿ ವಿದ್ಯುತ್ ಸಮಸ್ಯೆಯಿಂದ ಪರೀಕ್ಷೆಗೆ ಪರಿಣಾಮ ಬೀರಿದೆ ಅಂತ ಹೇಳಿ ನೀಟ್ UG ಫಲಿತಾಂಶ ಬಂದ್ಬಿಟ್ಟು ಘೋಷಣೆ ಮಾಡೋದನ್ನ ಮಧ್ಯಂತರ ತಡೆ ನೀಡಿ ಆದೇಶ ಕೂಡ ಮಾಡಿದ್ದಾರೆ. ಅಂದ್ರೆ ಹೋಲ್ಡ್ ಕೂಡ ಮಾಡಿದ್ದಾರೆ. ರಿಸಲ್ಟ್ ಘೋಷಣೆ ಕೂಡ ಮಾಡೋಂಗಿಲ್ಲ ಅಂತ. ಇದು ಓನ್ಲಿ ಮಧ್ಯಪ್ರದೇಶ ಮಾತ್ರ ಅಪ್ಲಿಕಬಲ್ ಆಗುತ್ತೆ, ಆಲ್ ಓವರ್ ಇಂಡಿಯಾಗೆ ಅಪ್ಲಿಕಬಲ್ ಆಗುತ್ತಾ ಗೊತ್ತಿಲ್ಲ. ಬಟ್ ಈ ರೀತಿ ಘೋಷಣೆ ಕೂಡ ಮಾಡಿದ್ದಾರೆ. ಮರುಪರೀಕ್ಷೆಗೆ ಅವಕಾಶ ನೀಡಬೇಕು ಅಂತ ಹೇಳಿ ವಿದ್ಯಾರ್ಥಿ ಮನವಿ ಕೂಡ ಕೊಟ್ಟಿದ್ದಾರೆ ಅಂತ. ಅರ್ಜಿ ಮುಂದಿನ ವಿಚಾರಣೆ ಜೂನ್ 30ರಂದು ನಡೆಯುವ ಸಾಧ್ಯತೆ ಇದೆ ಅಂತ ಮಾಹಿತಿ ಕೂಡ ಬರ್ತಾ ಇದೆ. ಯೂಶಲಿ ಈ ರೀತಿ ಹೋಲ್ಡ್ ಕೊಟ್ಟಿದೆ. ಇದೇನು ಅಷ್ಟೊಂದು ಸೀರಿಯಸ್ ಆಗಿ ತೆಗೆದುಕೊಳ್ಳೋ ಅವಶ್ಯಕತೆ ಇಲ್ಲ. ಬಟ್ ನ್ಯಾಯಾಲಯ ಆದೇಶ ಕೂಡ ಫಾಲೋ ಮಾಡಬೇಕು. ಬಟ್ ಮಧ್ಯಂತರ ಆದೇಶ ಕೊಟ್ಟಿದೆ. ಇನ್ನೇನಾದ್ರೂ ದೊಡ್ಡ ಇಶ್ಯೂಸ್ ಆದ್ರೆ ಫ್ಯೂಚರ್ ನಿಮಗೆ ಏನಾದ್ರು ರಿಸಲ್ಟ್ ಸಮಯದಲ್ಲಿ ಇಶ್ಯೂಸ್ ಆದ್ರೆ ಬೇಕಾದ್ರೆ ಅವರು ಕೋರ್ಟ್ಗೆ ಹೋಗಿ ಸ್ಟೇನ ವೆಕೆಂಟ್ ಮಾಡಿಕೊಂಡು ರಿಸಲ್ಟ್ನ ಘೋಷಣೆ ಕೂಡ ಮಾಡಬೇಕಾಗುತ್ತೆ. ಕೋರ್ಟ್ ಹಂಗೆ ಸಂಪೂರ್ಣ ಮಾಹಿತಿ ಗೊತ್ತಿಲ್ಲ. ಮಧ್ಯಪ್ರದೇಶದಲ್ಲಿ ಮಾತ್ರ ಹೋಲ್ಡ್ ಮಾಡಬೇಕು, ಆಲ್ ಓವರ್ ಇಂಡಿಯಾ ಹೋಲ್ಡ್ ಮಾಡಬೇಕು ಅಂತ. ಬಟ್ ಕೋರ್ಟ್ ನಿಯಮಗಳು, ಕೋರ್ಟ್ ಆದೇಶಗಳು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಅದು ಮಾತ್ರ ಗಮನ ನೋಡ್ಕೊಳ್ಳಿ. ಅದು ಫ್ಯೂಚರ್ ಮಾತ್ರ ಸದ್ಯಕ್ಕೆ ಮಾಹಿತಿ ಗೊತ್ತಿಲ್ಲ ಅಂತ ತಿಳಿಸ್ಕೊಟ್ಟಿದ್ದೀನಿ. ಏನಾಗಿದೆ ಅಂದ್ರೆ ಅಲ್ಲೊಂದು ಏನಾದ್ರು ವಿದ್ಯುತ್ ಸಮಸ್ಯೆ ಆಗಿತ್ತಂತೆ. ಮೇಣದ ಬತ್ತಿ ಬೆಳಕಲ್ಲಿ ಕೂಡ ಪರೀಕ್ಷೆ ಬರೀತಾರೆ ಅಂತ ರೀತಿ ಸಮಸ್ಯೆ ಆಗಿದೆ ಅಂತ ಮಾಹಿತಿ ಬರ್ತಾ ಇದೆ. ಮೇ 4 ಅಂತ ಏನಾಗಿತ್ತು ಅಂದ್ರೆ ಗಾಳಿ ಮಳೆ ಇತ್ತು ಅಂತ ಹೇಳಿ ಆದೇಶ ಬಂದಿತ್ತಂತೆ. ಬಟ್ ಇಲ್ಲಿ ಯಾವುದೇ ರೀತಿ ತುರ್ತು ಕ್ರಮ ಕೈಗೊಂಡಿಲ್ಲ ಅಂತ ಕೂಡ ಮಾಹಿತಿ ಬರ್ತಾ ಇದೆ. ಒಟ್ಟಾರೆ ಅಪ್ಡೇಟ್ ಕೂಡ ಬಂದಿದೆ. ಸುಮಾರು 21 ಲಕ್ಷ ಅಭ್ಯರ್ಥಿಗಳಿಗೆ ಫಲಿತಾಂಶದ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇದೆ ಅಂತ ಹೇಳಿದ್ದಾರೆ. ಮೀನ್ಸ್ ಈ ತಾತ್ಕಾಲಿಕ ತಡೆ ಕೊಟ್ಟಿರೋದು ನೋಡಿ ಸ್ಟ್ರಿಕ್ಟ್ ಆಗಿ ಹೇಳಿದ್ದಾರೆ. 21 ಲಕ್ಷ ಅಭ್ಯರ್ಥಿಗಳ ಫಲಿತಾಂಶದ ಮೇಲೆ ಪರಿಣಾಮ ಬೀರುತ್ತೆ ಅಂತ ಹೇಳಿದ್ದಾರೆ. ಇದು ಅಷ್ಟು ಸೀರಿಯಸ್ ಆಗಿ ತೆಗೆದುಕೊಳ್ಬೇಡಿ. ನೆಕ್ಸ್ಟ್ ಏನಾದ್ರು ಅಪ್ಡೇಟ್ ಕೂಡ ಬಂದ್ರೆ ನಾವು ತಿಳಿಸ್ಕೊಡ್ತೀವಿ. ಸದ್ಯಕ್ಕೆ ಈ ರೀತಿ ಹೋಲ್ಡ್ ಕೂಡ ಮಾಡಿದ್ದಾರೆ. ನಂತರ ಎರಡನೇ ಇಂಪಾರ್ಟೆಂಟ್ ಅಪ್ಡೇಟ್ ಬಂದ್ಬಿಟ್ಟು ಕೆಇಎ ಬಂದ್ಬಿಟ್ಟು ವೈದ್ಯಕೀಯ ಶಿಕ್ಷಣ ಇಲಾಖೆಗೆ ಪತ್ರ ಬರೆದಿದೆ. ಕೆಇಎ ಗೊತ್ತಿರೋಗೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ನಿಮ್ಮ ಎಕ್ಸಾಮ್ ನ ಕಂಡಕ್ಟ್ ಮಾಡೋದು ಕೆಇಎನೇ. ಕೆಇಎ ಅಂಡರ್ ನೀವು ಸ್ಟೇಟ್ ಕೋಡ್ ಅಂಡರ್ ನೀವು ಸೀಟ್ ಪಡೆದುಕೊಳ್ತೀರಾ. ಇದು ವೈದ್ಯಕೀಯ ಶಿಕ್ಷಣ ಇಲಾಖೆಗೆ ಪತ್ರ ಬರೆದಿದೆ. ವೈದ್ಯಕೀಯ ಶಿಕ್ಷಣ ಇಲಾಖೆ ಅಂದ್ರೆ ನಮಗೆ ಗೊತ್ತಿದೆ ಆಲ್ರೆಡಿ. ಮೆಡಿಕಲ್ ಎಜುಕೇಶನ್ ಎಲ್ಲ ಬರೋದು, ನೀಟ್ MBBS ಎಲ್ಲ ಕೂಡ ಬರೋದು ವೈದ್ಯಕೀಯ ಶಿಕ್ಷಣ ಇಲಾಖೆ ಬರೋದು. ಅದಕ್ಕೆ ಕೆಇಎ ಪತ್ರ ಕೂಡ ಬರೆದಿದೆ. ಏನಾಗುತ್ತೆ ಅಂದ್ರೆ ಇಲ್ಲಿ ಖಾಸಗಿ ವೈದ್ಯಕೀಯ ಕಾಲೇಜುಗಳು ಅಂದ್ರೆ ನಿಮ್ಗೆ ಏನು ಗೊತ್ತಿರೋಗೆ ಪ್ರೈವೇಟ್ ಕಾಲೇಜುಗಳು ಕೂಡ ಇರ್ತವೆ, ಮೆಡಿಕಲ್ ಕಾಲೇಜುಗಳು. ಅಲ್ಲಿ ಸರ್ಕಾರಿ ಸೀಟ್ಗಳು ಅಂದ್ರೆ ಗೌರ್ಮೆಂಟ್ ಸೀಟ್ಗಳು ಅಂಡ್ ನಿಮಗೆ ಮ್ಯಾನೇಜ್ಮೆಂಟ್ ಸೀಟ್ಗಳು ಕೂಡ ಇರ್ತವೆ. ಇಲ್ಲಿ ಡಾಕ್ಯುಮೆಂಟ್ ಗಳನ್ನ ಸಂಗ್ರಹ ಮಾಡಬೇಕು ಅಂತ ಸೂಚನೆ ಕೊಟ್ಟಿದೆ. ಅಂದ್ರೆ ಸ್ಕ್ಯಾಮ್ಗಳು ನಡೀತಾ ಇರ್ತವೆ, ಬೇಕಾಬಿಟ್ಟು ಅಡ್ಮಿಷನ್ ಕೂಡ ಮಾಡ್ಕೊಳ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಎಲ್ಲ ದಾಖಲೆಗಳು ಯಾರೆಲ್ಲ ಸರ್ಕಾರಿ ಮೆಡಿಕಲ್ ಹೋಗ್ತಾರೆ ಅಂಡ್ ಖಾಸಗಿ ಮೆಡಿಕಲ್ ಕಾಲೇಜುಗಳಲ್ಲಿ ಸರ್ಕಾರಿ ಕೋಟದ ಅಡಿ ಹೋಗ್ತಾರೆ ಅಂಡ್ ಖಾಸಗಿ ಮೆಡಿಕಲ್ ಕಾಲೇಜುಗಳಲ್ಲಿ ಪ್ರೈವೇಟ್ ಕೋಟದ ಅಡಿ ವಿದ್ಯಾರ್ಥಿಗಳು ಕೂಡ ಹೋಗ್ತಾರೆ. ಅವರೆಲ್ಲ ಡಾಕ್ಯುಮೆಂಟ್ಗಳನ್ನ, ಮೂಲ ದಾಖಲೆಗಳನ್ನ ಸಂಗ್ರಹ ಮಾಡಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ. ಈ ರೀತಿ ಸ್ಕ್ಯಾಮ್ಗಳು ಆ ರೀತಿ ಆಗೋ ಕಾರಣ ನೀವೇನಾದ್ರೂ ಈ ಮುಂಚೆನೆ ಹೋಗಿ ಅಡ್ಮಿಷನ್ ಆಗಿ ಮತ್ತೆ ನೀವು ನೀಟ್ ಪಾರ್ಟಿಸಿಪೇಟ್ ಮಾಡೋದು, ಮ್ಯಾನೇಜ್ಮೆಂಟ್ ಪಡ್ಕೊಂಡು ಬೇರೆದಕ್ಕೆ ಹೋಗೋದು, ಆ ರೀತಿಯಾದ ಸಮಸ್ಯೆ ಆಗುತ್ತೆ. ಸ್ಟ್ರಿಕ್ಟ್ ಆಗಿ ಸೂಚನೆ ಕೂಡ ಕೊಟ್ಟಿದೆ. ಇದನ್ನು ಕೂಡ ಗಮನಿಸಬೇಕು. ನಿಮ್ಮ ಎಲ್ಲಾ ಡಾಕ್ಯುಮೆಂಟ್ಗಳನ್ನ ನೀಟಾಗಿ ಸಂಗ್ರಹ ಮಾಡ್ಕೋಬೇಕು ಅಂತ ಹೇಳಿ ಕೆಇಎ ಸೂಚನೆ ಕೊಟ್ಟಿದೆ. ನೆಕ್ಸ್ಟ್ ಬಂದ್ಬಿಟ್ಟು ಕೋರ್ಟ್ ಸ್ಟೇ ಕೊಟ್ಟಿದೆ. ಇದು ಇಂಪ್ಯಾಕ್ಟ್ಫುಲ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ನೋಡೋಣ ನೆಕ್ಸ್ಟ್ ಆದ್ರೂ ಸ್ಟೇ ವೇಕೆಂಟ್ ಆಗುತ್ತೆ ಏನಾದ್ರೂ ಆಗುತ್ತೆ ಅಂತ ಹೇಳಿ ಮಾಹಿತಿನ ತಿಳಿಸ್ಕೊಡ್ತೀನಿ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಥ್ಯಾಂಕ್ ಯು.